ಇವತ್ತು ಗುರುವಾರ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಚರ್ಚೆ ಆಗುತ್ತೆ. ಅದಕ್ಕೆಲ್ಲರೂ ಒಪ್ಪಿಗೆ ಕೊಟ್ಟು ಮುಂದೆ ಕೆಲವೇ ದಿನಗಳಲ್ಲಿ ಅದನ್ನು ಸದನದಲ್ಲಿ ಅನುಷ್ಠಾನ ಮಾಡಿ ಕೆಲವೇ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ನೇಮಕಾತಿಗಳು ಪ್ರಾರಂಭ ಆಗುತ್ತೆ ಅಂತ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ರು. ಆದರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನಾಗಿದೆ ಗೊತ್ತಾ? ಆ ಒಂದು ಒಳ ಮೀಸಲಾತಿಗೆ ಒಂದು ಸಮ್ಮತಿ ಬಂದೇ ಇಲ್ಲ. ಸಚಿವರ ಮಧ್ಯೆ ಸಮ್ಮತಿನೇ ಇಲ್ಲ ಅಂತೆ. ಸಹಜ ಬರುತ್ತೆ, ನಮ್ಮ ಜಾತಿಗೆ ಕಮ್ಮಿ ಮಾಡಿರಿ, ಅವ್ರ ಜಾತಿಗೆ ಪರ್ಸೆಂಟೇಜ್ ಹೆಚ್ಚಿಗೆ ಮಾಡಿರಿ, ಶುರು ಆಗ್ಬಿಡ್ತು. ಹೀಗಾಗಿ ಮುಂದಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನು ಚರ್ಚೆ ಮಾಡ್ತೀವಿ, ನಾವು ಮಾಡಿಬಿಟ್ಟು ಇದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರದಿಂದ ಇವತ್ತು ನ್ಯೂಸ್ ಬಂದಿದೆ. ನೋಡಿ, ಈ ಒಳ ಮೀಸಲಾತಿ ವಿಚಾರ ಅಷ್ಟು ಸರಳವಾಗಿ ಮುಗಿಯಲ್ಲ. ಯಾಕಂದರೆ ಇದಕ್ಕೆ ಟ್ರ್ಯಾಕ್ ರೆಕಾರ್ಡ್, ನೀವು ಇತಿಹಾಸ ನೋಡಿ. ಹಿಂದೆ OBC 2A 2B 3A 3 ಕೂಡ ನೋಡಿ ಎಷ್ಟೆಲ್ಲ ಸಮಸ್ಯೆಗಳು ಫೇಸ್ ಮಾಡಬೇಕಾಯ್ತು. ಅನುಷ್ಠಾನ ಆದಮೇಲೂ ಇದಕ್ಕೆ ಪ್ರಾಬ್ಲಮ್ ಇದೆ. ನಾ ಹೇಳೋದನ್ನು ಕೇಳಿ, ಬೀದಿಗಿಳಿದು ಹೋರಾಟಗಳು ಎಲ್ಲ ಶುರು ಆಗ್ತವೆ, ಅವೆಲ್ಲ ಇರ್ತವೆ. ಒಳ ಮೀಸಲಾತಿ ವಿಚಾರ ಅಷ್ಟು ಸರಳವಾಗಿ ಮುಗಿದ್ರೆ ಅದು ನಾವು ಅಷ್ಟು ಸರಳವಾಗಿ ಮುಗಿದ್ರೆ ಅದೊಂದು ಆಶ್ಚರ್ಯ ಅನ್ಕೋಬೇಕು ನಾವು. ಯಾವುದೇ ವಿಚಾರ, ಯಾವುದೇ ಮೀಸಲಾತಿಗಳಿರಲಿ. ಹೀಗಾಗಿ ಮೀಸಲಾತಿ ಯಾವಾಗ ಮುಗಿಯುತ್ತೆ ಏನು ಅಂತ ಒಟ್ಟ ಸ್ಪಷ್ಟತೆ ಇಲ್ಲ. ಇದೇನಪ್ಪ ಅಂದರೆ ಇದ್ರ ಬಗ್ಗೆ ನಮಗೆ ಯಾವುದೇ ಕಾರಣಕ್ಕೂ ನಂಬಿಕೆ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಸಂಬಂಧಪಡದ ಹಾಗೆಯೇ ನೇಮಕಾತಿಗಳು ಪ್ರಾರಂಭಿಸಬೇಕು. ಇಲ್ಲ ಒಳ ಮೀಸಲಾತಿ ಮುಗಿತಿದ್ದಂಗೆ ನಾವು ನೇಮಕಾತಿ ಪ್ರಾರಂಭಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದ್ದಲ್ಲ, ಈ ಬಿಡಬೇಕು. ಈ ಭಾಷೆಯಲ್ಲಿ ಮಾತನಾಡೋದು ಬಿಡಬೇಕು. ಯಾಕೆ ಬಿಡಬೇಕು ಅಂತ ಹೇಳ್ತೀನಿ ನಾನು. ಇದು ನಾನು ಹೇಳಿದ್ದಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಒಳ ಮೀಸಲಾತಿ ನೀವು ಮಾಡಂಗೆ ಮಾಡ್ರಿ, ನಡೀತಿದ್ದು. ಈ ಕಡೆ ನೇಮಕಾತಿಗಳು ಪ್ರಾರಂಭಿಸಿ, ಆಮೇಲೆ ಅದನ್ನು ಬ್ಯಾಕ್ಲಾಗದ ಅವುಗಳನ್ನು ತಗೋಬೋದು. ಮಾತಾಡಿದ್ದಾರೆ ಆಲ್ರೆಡಿ, ಈಗ ನಿಮಗೂ ಗೊತ್ತಿದೆ. ಸುಮಾರು 1.5 ತಿಂಗಳು 2 ತಿಂಗಳಿಂದನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. 40-50 ವರ್ಷ ರಾಜಕೀಯ ಮಾಡಿದಂಥ ಅಂಥ ಒಬ್ಬ ಹಿರಿಯ ಮುತ್ಸದ್ದಿ, ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಾತು ನಿಮಗೆ ಕಿವಿ ಬೀಳಲ್ಲ ಅಂದರೆ ಯಾರ ಮಾತು ನಿಮಗೆ ಕಿವಿ ಬೀಳುತ್ತೆ? ರಾಜ್ಯ ಸರ್ಕಾರಕ್ಕೆ ನೇಮಕಾತಿ ಮಾಡಲೇಬೇಕು. ಮಾತೆತ್ತಿದ್ರೆ ಈ ಸರ್ಕಾರದ ಮಂತ್ರಿಗಳು ಶೀಘ್ರದಲ್ಲಿಯೇ 30,000 ಶಿಕ್ಷಕರ ಹುದ್ದೆಯನ್ನು ಕರಿತೀವಿ, ಶೀಘ್ರದಲ್ಲಿಯೇ 5,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರಿತೀವಿ, ಶೀಘ್ರದಲ್ಲಿಯೇ ಜಗತ್ ಪ್ರಸಿದ್ಧ ಮಾಡಿದ್ರೆ ಆ ಶಬ್ದವನ್ನು. ಶೀಘ್ರದಲ್ಲಿ ಅಂತ ಹೇಳಿ 3 ವರ್ಷ ಆದರೂ ಹೊಳೆ ತಿರುಗಿ ನೋಡಿಲ್ವ? ಆ ಶಬ್ದದ ಅರ್ಥನೇ ಕಳ್ಕೊಂಡದ್ದು. ಶೀಘ್ರದಲ್ಲಿ ಶಬ್ದದ ಡಿಕ್ಷನರಿಯಲ್ಲಿ ಚೇಂಜೇ ಮಾಡಬೇಕಾಗಿರೋದು. ಆದರೆ ಈಗ ಸಮಯ ಬಂದಿದೆ, ನೀವು ಶೀಘ್ರದಲ್ಲಿ ಮಾಡ್ತೀರಾ, ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ, ಇತಿಮಿತಿ ಇರ್ತೈತೆ. ಅದು ಮಿತಿ ಕ್ರಾಸ್ ಆಗಬಾರ್ದು. ನೀವು ಕಾಂಗ್ರೆಸ್ ಪಕ್ಷ ಈ ಒಂದು ಅಧಿಕಾರಕ್ಕೆ ಬಂದಾಗ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರಿ? ವರ್ಷಕ್ಕೆ ಎಷ್ಟು ಜಾಬ್ಗಳು ತುಂಬ್ಕೋತೀನಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು 5% ತುಂಬಿಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಈಗ ವಿದ್ಯಾರ್ಥಿಗಳು ಪ್ರತಿಭಟಿಸುವಂಥ ಸಮಯ ಬಂದಿದೆ, ಅದನ್ನು ಪ್ರಶ್ನಿಸುವಂಥ ಸಮಯ ಬಂದಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 11ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟ ನಡೆಸಲಾಗುತ್ತದೆ. ಆಕ್ಸಾ ಸಂಘಟನೆ ಅಧ್ಯಕ್ಷತೆಯಲ್ಲಿ, ಆಕ್ಸಾ ಸಂಘಟನೆಯ ಒಂದು ನೇತೃತ್ವದಲ್ಲಿ, ಕಾಂತಕುಮಾರ್ ಅವರು ಆ ಒಂದು ಸಂಘಟನೆಯ ನೇತೃತ್ವದಲ್ಲಿ ನಡೀತಾ ಇದೆ. ಸೊ ದಯವಿಟ್ಟು ತಾವೆಲ್ಲರೂ ಬೆಂಬಲಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. 2 ಪ್ರಮುಖ ಉದ್ದೇಶಗಳಿದೆ, 2 ಪ್ರಮುಖ ಬೇಡಿಕೆಗಳಿದೆ. ಒಂದೇನಪ್ಪ ಅಂದರೆ ನೇಮಕಾತಿಗಳು ಈಗ ನೀವು ಪ್ರಾರಂಭಿಸಲೇಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಪೊಲೀಸ್ ವಯೋಮಿತಿ, ಏಜ್ ರಿಲ್ಯಾಕ್ಸೇಷನ್ ಇದೆಲ್ಲ ಅದು ಕೊಡಬೇಕು. ಈ ಒಂದು ಪ್ರತಿಭಟನೆಗೆ ಈಗ ಆಲ್ರೆಡಿ ಬಹಳಷ್ಟು ಜನ ಬೆಂಬಲಿಸ್ತಾ ಇದ್ದಾರೆ. ಈಗ ಸಿನಿಮಾ ಸ್ಟಾರ್ ಈಗ ಸಿನಿಮಾ ಕ್ಷೇತ್ರದಲ್ಲಿರುವಂಥ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಬಗ್ಗೆ ಇದಕ್ಕೆ ನಾವು ಬೆಂಬಲಿಸ್ತೀವಿ ಅಂತ ಮಾತನಾಡಿದ್ದಾರೆ. ಆಮೇಲೆ ಭಾಳಷ್ಟು ಜನ ಚಿಂತಕರು, ವಿಮರ್ಶಕರು, ವಿಶೇಷವಾಗಿ ಕೋಚಿಂಗ್ ಸೆಂಟರ್ಸ್, ನಮ್ಮ ರಾಜ್ಯಾದ್ಯಂತ ಇರುವಂಥ ಕೋಚಿಂಗ್ ಸೆಂಟರ್ಗಳು ಕೂಡ ಇದಕ್ಕೆ ನಾವು ಬೆಂಬಲಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಟೀಚರ್ಸ್ಗಳು, ಯೂಟ್ಯೂಬರ್ಸ್, ಸ್ಟೂಡೆಂಟ್ಸ್ಗಳು. ಸೊ ಹೀಗಾಗಿ ಎಲ್ಲರ ಬೆಂಬಲದೊಂದಿಗೆ ಆಗಸ್ಟ್ 11ರಂದು ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ನಡೆದರೆ ಅದು ರಾಜ್ಯ ಸರ್ಕಾರದ ಕಿವಿಗೆ ಹೋಗಿ ಮುಟ್ಟಬೇಕು. ಇಂಥ ಒಂದು ಪ್ರತಿಭಟನೆ ನಡೀತಾ ಇದೆ, ವಿದ್ಯಾರ್ಥಿಗಳ ಆಕ್ರೋಶ ಇದೆ ಅಂತ ಅವರಿಗೆ ನಾವು ತೋರಿಸಲೇಬೇಕಾಗುತ್ತೆ. ತೋರಿಸಿಲ್ಲ ಅಂದರೆ ಅವ್ರು ಕೆಲಸ ಮಾಡಲ್ಲ. ಎಬ್ಬಿಸಬೇಕಾಗತ್ತೆ, ಬಡದೆಬ್ಬಿಸಬೇಕಾಗತ್ತೆ. ಸೊ ಹೀಗಾಗಿ ಬಡದೆಬ್ಬಿಸುವಂಥ ಸಂದರ್ಭ ಬಂದಿದೆ. ದಯವಿಟ್ಟು ಒಳ ಮೀಸಲಾತಿಗೂ ಮತ್ತು ನೇಮಕಾತಿನ ನೀವು ಸಂಬಂಧ ಇಡಬೇಡಿ. ಅದಕ್ಕೆ ಸಂಬಂಧ ಇಲ್ಲ. ಒಳ ಮೀಸಲಾತಿ ನೀವು ನಡೆಸ್ರಿ, ನೇಮಕಾತಿಗಳು ಪ್ರಾರಂಭ ಮಾಡಲೇಬೇಕು. ಇದು ಪ್ರಮುಖ ಬೇಡಿಕೆ ಆಗಿರುತ್ತೆ. ತಾವೆಲ್ಲರೂ ಇದಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಈ ಹೋರಾಟಕ್ಕೆ ಬೆಂಬಲಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲಿಸಿ. ಥ್ಯಾಂಕ್ ಯು.